ನಾವು ನಿಲುವಳಿ ಸೂಚನೆ ಮುಖಾಂತರ ತಾವು ಕೊಟ್ಟಿದ್ದೀರಾ, ತಾವು ಅನುಮತಿ ಕೊಟ್ಟಿದ್ದೀರಾ, ಹೆಲ್ತ್ ಮಿನಿಸ್ಟರ್ ಧನ್ಯವಾದಗಳು. ಹೆಲ್ತ್ ಮಿನಿಸ್ಟರ್ ನಾನು ಅಲ್ಲ ನೆನ್ನೆನೆ ಹೇಳಿದೆ, ನಾನು ಊರಿಗೊಬ್ಬರೇ ಪದ್ಮಾವತಿ ಅಂತ ಹೇಳಿ. ಹೆಲ್ತ್ ಮಿನಿಸ್ಟರ್ ಇವತ್ತು ನೀವು ಹೇಳಿ ಹೇಳಿ ಅವರು ಹೋದ್ರು, ಈಗ ಅವ್ರು ಕಾಣುದಿಲ್ಲಲ್ಲ. ಅವರು ಇಲ್ಲ, ಪದ್ಮಾವತಿನೂ ಕಾಣೆ ಆಗೋಟ್ರು ಈಗ. ಇಷ್ಟೊಂದು ಪದ್ಮಾವತಿ ಇತ್ತು, ಪದ್ಮಾವತಿನೂ ಕಾಣೆ ಇವತ್ತು. ಲಾ ಮಿನಿಸ್ಟರ್ ಇದ್ದಾರೆ. ನಾವು ಅವ್ರನ್ನೇ ಕಾದ್ಕೊಂಡು ಕೂತ್ಕೊಂಡ್ರೆ ಸದನದಲ್ಲಿ ಏನು ಚರ್ಚೆ ಮಾಡಕ್ಕೆ ಆಗಲ್ಲ. ಅವರೆಲ್ಲ ಬೇರೆ ಬೇರೆ ಕಾರ್ಯದಲ್ಲಿ ಬಿಸಿ ಇದ್ದಾರೆ. ಬಿಸಿ ಇರ್ಲಿ, ಅವ್ರಿಗೆ ಸದನಕ್ಕಿಂತ ಬೇರೆ ಕಾರ್ಯ ಅವ್ರಿಗೆ ಬಹಳ ಪ್ರಾಮುಖ್ಯತೆ ಇದ್ದಂಗಿದೆ. ಇರ್ಲಿ, ಪರವಾಗಿಲ್ಲ, ನನ್ಗೇನು ಬೇಜಾರಿಲ್ಲ. ವಿಪ್ಪಿದ್ದಾರೆ, ಕರ್ಕೊಂಬರ್ತಾರೆ, ಹೋಗಿ ಕರ್ಕೊಂಬಂದ್ಬಿಡಿ. ಎಲ್ಲಿದ್ರು ಹುಡುಕಿ ಕರ್ಕೊಂಬನ್ನಿ, ನಿಮ್ಮ ತಾಕತ್ತು ಉಪಯೋಗ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ನಮ್ಗೆ ಅದರ ಅರ್ಥ ನಿಮ್ಗೂ ಗೊತ್ತಾಗ್ತದೆ. ಅದರ ಡೀಟೈಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ತರ ನಡೆಯುತ್ತೆ ಇವೆಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಬೆಚ್ಚು ಬೀಳುವಂತ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡೆದಿದೆ. ಬಳ್ಳಾರಿ ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸರಣಿ ರೀತಿ ಆಗೋಯ್ತು. 1, 2, 3, 4, 5 ಈ ತರ ಆಗೋಯ್ತು. ಅವಾಗ ಸರ್ಕಾರಕ್ಕೆ ಎಚ್ಚರ ಬಂದಿದ್ದು. ಆದ್ರೆ ಇದಕ್ಕೆ ಮುಂಚೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಆಗಿದೆ. ಚಿತ್ರದುರ್ಗದಲ್ಲಾಗಿದೆ, ದಾವಣಗೆರೆಯಲ್ಲಾಗಿದೆ, ರಾಯಚೂರಲ್ಲಾಗಿದೆ. ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಅದೇ ಹಾಗೆ ಮುಚ್ಚಾಕ ಸ್ಟೇಟ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರಲ್ಲ ಮಂತ್ರಿ. ಮಾಡ್ಲಿ, ಆರಾಮ್ಸೆ ಮಾಡ್ಲಿ. ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಬಂದು ಮಾಡ್ಲಿ, ನಮ್ದೇನಿಲ್ಲ. ನಾವು ಸರ್ಕಾರನ ಎಚ್ಚರಗೊಳಿಸ್ಬೇಕಾಗಿರೋದು, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಇಲಾಖೆ ಒಂದು ರೀತಿ ರೋಗ ಪೀಡಿತ ಇಲಾಖೆ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಆರೋಗ್ಯ ಇಲಾಖೆ ಅದಕ್ಕೆ ರೋಗ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಈ ತರ ಘಟನೆ ಆದಾಗ ಫಸ್ಟ್ ಮಂತ್ರಿಗೆ ಕನ್ಸರ್ನ್ ಇರ್ಬೇಕು, ಅದ್ರ ಬಗ್ಗೆ ನಾವು ಹೋಗ್ಬೇಕು, ಇಮಿಡಿಯೇಟ್ ಆಗಿ ಮಂತ್ರಿಗೆ ಹೋಗ್ಬೇಕು. ಇಲ್ಲಿ ಮಂತ್ರಿ ಹೋಗ್ಲೇ ಇಲ್ಲ. ನಾನು ಮೊದಲು ಹೋದೆ. ಅದು ನಾನು ಹೋಗಿದ್ದು 3 ದಿನ ಆದ್ಮೇಲೆ, ಮಂತ್ರಿ ಹೋಗಿದ್ದು 6 ದಿನ ಆದ್ಮೇಲೆ. ಅಂದ್ರೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ? ಅದಕ್ಕೆ ಹೇಳಿದ್ದು ಅನಾರೋಗ್ಯದ ಇಲಾಖೆ ಔಟಿದೆ. ಒಂದ್ ರೀತಿ ಅಧಿಕಾರಿಗಳಂತೂ ಕೂಡ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ನಾನು ಅಲ್ಲಿ ಭೇಟಿ ಮಾಡಿದ್ದೆ, ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಎಲ್ಲ ಡಾಕ್ಟರ್ಗಳನ್ನೂ ಕರೆದಿದ್ದೆ. ಆಸ್ ಎ ವಿರೋಧ ಪಕ್ಷ ನಾಯಕ ನಾನು ಹೋದಾಗ ಎಲ್ಲ ಬಂದಿದ್ರು. ಎಲ್ಲರೂ ಕೂತ್ಕೊಂಡು ಅವ್ರನ್ನೆಲ್ಲ ಕೂತಿಸಿ ನಾನು ಮಾತಾಡಿದೆ. ಅವರು ತಪ್ಪು ಒಪ್ಕೊಂತ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ, ನಮ್ದೇನು ತಪ್ಪಿಲ್ಲ ಇದರಲ್ಲಿ, ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ, ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ, ಸರ್ ನಾನು ಬಂದೆ 2 ತಿಂಗಳಾಗೈತೆ, ನನ್ನೇ ಸಸ್ಪೆಂಡ್ ಮಾಡವ್ರೆ, ನಾನು ದಲಿತರೋನು ಅಂತ ಹೇಳ್ತಾರೆ. ನಾನು ಬಂದು 2 ತಿಂಗಳಾಗೈತೆ, 6 ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್, ನಾನೇನು ಇದ್ರ ಪಾತ್ರಧಾರನೆ ಅಲ್ಲ ನಾನು ಅಂತ. ಏನು ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು, ಒಂದು ಬಲಿ ಪಶು ಬೇಕಾಗಿತ್ತು, ಆ ಬಲಿ ಪಶುನ ಕೊಡ್ಬೇಕಷ್ಟೇ. ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಬೇಕಾಗಿತ್ತು. ಒಂದಲ್ಲ, ಎರಡಲ್ಲ, 16 ಔಟಿದೆ ಘಟನೆ. ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗೆ ಆಗೋಗಿದೆ. ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ. ಒಂದ್ ರೀತಿ ನಕಲಿ ವೈದ್ಯರು, ನಾನು ಇದರಲ್ಲಿ ಬಂದಿದ್ದೆ, ನಕಲಿ ವೈದ್ಯರೇ ಸುಮಾರು 600-700 ಜನ ನಕಲಿ ವೈದ್ಯರು. ನಕಲಿ ವೈದ್ಯರ ಒಂದು ಹಾವಳಿ ಬೇರೆ, ಅದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಅವರು ಎಲ್ಲೂ ರೈಡ್ ಮಾಡ್ತಾ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ, ತಾವು ಆಗಿದ್ದಾಗ ನಾನು ಒಂದು 20 ಕಡೆ ರೈಡ್ ಮಾಡಿದ್ದೀನಿ. ಒಂದಿನ ದಾವಣಗೆರೆಗೆ ಹೋದಾಗ ಒಂದು 50 ಜನನ ಒಂದೇ ರಿಸರ್ವ್ ವ್ಯಾನ್ ತರಿಸಿ ತುಂಬಿ ಎಲ್ಲಾನು ಜೈಲ್ ಕಳಿಸಿದ್ದೀನಿ ನಾನು. ಈ ತರದ ಒಂದು ಆಕ್ಟಿವ್ನೆಸ್ ಇವತ್ತು ಇಲಾಖೆಯಲ್ಲಿ ಕಾಣ್ತಾ ಇಲ್ಲ. ಆರೋಗ್ಯ ಇಲಾಖೆ ಒಂಥರ ರೋಗಗ್ರಸ್ತ ಆಗಿರ್ತಕ್ಕಂಥದ್ದು. ಬಡವರಿಗೆ ಇವತ್ತು ಆಸ್ಪತ್ರೆ ಔಷಧಿಗಳು ಕೂಡ ಸಿಗದೇ ಇರುವಂತ ಒಂದು ಸ್ಥಿತಿ ನೋಡಿ. ತಮಗೂ ಕಣ್ಣೀರು ಬರುವಂತ ಘಟನೆ ಇದು. ರೋದನ ಮಾಡ್ತಾ ಇದ್ದಾರೆ, ಎಲ್ಲ ಬಡವರೇ ಸರ್, ಯಾರು ಸಾಹುಕಾರರಿಲ್ಲ, ಎಲ್ಲ ಬಡವರೇ ನೋಡಿ, ಅಳ್ತಾ ಇದ್ದಾರೆ, ರೋದನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಕೊಡಕ್ಕಾಗ್ತಾ ಇಲ್ಲ. ನಾನು ಹೇಳಿದ್ರೆ ಕೋಪ ಮಾಡ್ಕೊಂತಾರೆ. ಫಸ್ಟ್ ಕೋಪ ಮಾಡ್ಕೊಳ್ಳೋದೇ ನಮ್ಮ ಪ್ರಿಯಾಂಕಾ ಅವರು. ನಿಜ ಹೇಳ್ತೀನಿ ನೋಡಿ, ಕೋಪ ಮಾಡ್ಕೊಳಲ್ಲ ನೋಡಿ. ಇವ್ರಿಗೆ ಫಸ್ಟ್ 2 ಲಕ್ಷ ಕೊಟ್ರು, ವಯನಾಡಿಗೆ 15 ಲಕ್ಷ ಕೊಟ್ರು.
ಆನೆ ತುಳಿತಕ್ಕೆ ವಯನಾಡಿಗೆ 15, ಇಲ್ಲಿ ಇವರಿಗೆ 2 ಲಕ್ಷ ಕೊಟ್ಟರು. ಇದು ತಾರತಮ್ಯ ಅಂತ ನಾನು ಹೇಳೋದು. ಇದನ್ನ ತಾರತಮ್ಯ ಈ ತರ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಅಧ್ಯಕ್ಷರೇ. ಯಾರು ಕೊಟ್ಟದ್ದು? ನೋಡಿ, ಇದಾದ್ಮೇಲೆ ನಾವು ಹೇಳಿದ್ರೆ, ವಿರೋಧ ಪಕ್ಷ ಹೇಳಿದ್ರೆ ಸಾಮಾನ್ಯವಾಗಿ ಇವರು ಉತ್ಪ್ರೇಕ್ಷೆಗೆ ಹೇಳ್ತಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷ ಹೇಳಿದ್ರೆ ಲೋಕಾಯುಕ್ತರು ಭೇಟಿ ಮಾಡಿದ್ದಾರೆ. ಲೋಕಾಯುಕ್ತರು ಭೇಟಿ, ನಾನು ಇಡೀ ರಾಜ್ಯದ ಹೇಳ್ತಾ ಇದ್ದೀನಿ. ಲೋಕಾಯುಕ್ತರು ಬೆಂಗಳೂರಲ್ಲಿರುವಂತ KC ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ. ಲೋಕಾಯುಕ್ತ ಭೇಟಿ ಮಾಡಿದಾಗ ಅವ್ರು ಬರೆದಿರೋ ನೋಟು ಅದರಲ್ಲಿ ಹೇಳಿದ್ದಾರೆ, 9 ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ 5 ವೈದ್ಯರು. ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ. ಅಲ್ಲೂ ಕಾಣೆ ಆಗೋಟಿದ್ದಾರೆ. 9 ಜನ 9 ಗಂಟೆಗೆ ಬಂದಿರೋರು 5 ಲೋಕಾಯುಕ್ತರು. ಕೆಟ್ಟು ಮೂಲೆ ಸೇರಿದ ECG ಯಂತ್ರ, ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ. ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು. ನ್ಯೂ ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್, ಕಡಿಮೆ ವೆಯ್ಟ್ ಇರ್ತದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಈ ತರ ವೆಂಟಿಲೇಟರ್ಸ್ ಈ ತರದೆಲ್ಲ ಅವಶ್ಯಕತೆ ಇರ್ತದೆ. ವೆಂಟಿಲೇಟರೇ ಕೆಟ್ಟೌಟಿದೆ. ರಿಪೋರ್ಟ್ ಅಲ್ಲಿ, ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು. ಬಾಣಂತಿಯರಿಗೆ ಬಿಸಿನೀರಿಲ್ಲ. ನಮ್ಮ ತಲೆ ಮೇಲೆಲ್ಲ ಬಿಸಿನೀರು ಸುರಿತಾ ಇದ್ದಾರೆ, ಅಲ್ಲಿ ಬಾಣಂತಿಯರ ತಲೆಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು, ದೂರ ಎಲ್ಲೋ ಅಲ್ಲ, ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನ ನಾವು ನೋಡ್ತಾ ಇದ್ದೀವಿ. ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ. ಶೌಚಾಲಯ 1,000 ಜನಕ್ಕೆ 1 ಶೌಚಾಲಯನೂ ಇದೆ ಅಂತ ಹೇಳ್ತಾರೆ. 1 ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ 1000 ಜನಕ್ಕೆ. ಅವ್ರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ. ಎಕ್ಸ್ಪೈರಿ ಆದಂತ ಔಷಧಿಗಳು ಕೂಡ ಅಲ್ಲೇ ಇದೆ. ಅದನ್ನ ವಿಲೇವಾರಿ ಮಾಡಿ, ತಮಗೂ ಗೊತ್ತಿದೆ, ಅದು ಅಲ್ಲೇ ಇಟ್ರೆ ಸಡನ್ ಆಗಿ ಯಾವನ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನ ರೋಗಿಗಳನ್ನ ಕೊಟ್ಟಿದ್ದಾರೆ. ಅದೇ ಅನಾಹುತ ಆಗ್ತಾ ಇರೋದು. ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250 ರೀತಿ ಔಷಧಿಗಳು ನೋ ಸ್ಟಾಕ್. ಅದಕ್ಕೆ ನಾನು ನೆನ್ನೆ ಹೇಳಿದ್ದು, ಈ ಮೆಡಿಕಲ್ ಮಾಫಿಯಾ, ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಅದೇನೋ ಹೇಳ್ತಾರಲ್ಲ, ಬರೆ ಎಳ್ದಂಗೆ ಅಂತ. ಸರಿ, ಗಾಯದ ಮೇಲೆ ಬರೆ ಎಳ್ದಂಗೆ. ಈ ವ್ಯವಸ್ಥೆನ ಸರಿ ಮಾಡಕ್ಕಾಗ್ತಾ ಇಲ್ಲ, ಅವ್ಯವಹಾರಗಳನ್ನ ಸರಿ ಮಾಡ್ತಾ ಇಲ್ಲ. ಅದರಲ್ಲಿ ಈಗ ಈ ಏರಿಕೆ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೆ 15 ರೂಪಾಯಿ ಇದ್ದಿದ್ದು 20 ರೂಪಾಯಿ, ಸ್ಪೆಷಲ್ ವಾರ್ಡ್ಗೆ 750 ಇರೋದು 1000, OPD ನೋಂದಾವಣಿ 10 ರಿಂದ 20, ಒಳರೋಗ 250 ರಿಂದ 300, ಮೆಡಿಕಲ್ ಬೋರ್ಡ್ ಪ್ರಮಾಣ ಪತ್ರಕ್ಕೆ 350 ರಿಂದ 500, ಆಹಾರ ಪಥ್ಯಕ್ಕೆ 50 ರಿಂದ 100. ಒಂದು ರೀತಿ ಇಲ್ಲಿ ಬರೋರೆಲ್ಲರೂ ಕೂಡ ಬಡವರೇ. ಸರ್ಕಾರಿ ಆಸ್ಪತ್ರೆ ತೆಗೆಯುವಂಥದ್ದು ಫ್ರೀ ಅನ್ನೋ ರೀತಿ ಕಾನ್ಸೆಪ್ಟ್ ಇರೋದು. ನಮ್ದು ಸರ್ಕಾರಿ ಶಾಲೆಗಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಫ್ರೀ ಕೊಡ್ತೀವಿ ನಾವು. ಆಸ್ಪತ್ರೆಗಳನ್ನು ಅದೇ ರೀತಿ ನಾವು ಕೊಡುವಂಥದ್ದು. ಆಸ್ಪತ್ರೆಗಳು ಕೂಡ ಫ್ರೀಯಾಗೆ ನಡೆಸೋದು ಒಳ್ಳೇದು, ಆದ್ರೆ ಕಡಿಮೆ ಬೆಲೆ ಇಟ್ಟಿದ್ರೆ ಒಳ್ಳೇದು. ಅದಕ್ಕೆ ಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ರಿಪ್ಲೈಯಲ್ಲಿ ಅವ್ರು ಹೇಳಿದ್ದಾರೆ, ಬಹಳ ವರ್ಷಗಳಿಂದ ಏರ್ಸಿಲ್ಲ, ಅದಕ್ಕೋಸ್ಕರ ಏರ್ಸಿದ್ದೀನಿ ಅಂತ. ನಾವು ಸರ್ಕಾರದಲ್ಲಿ ನಾವು ಯಾಕೆ ಏರ್ಸಿಲ್ಲ ಅಂತ ಹೇಳಿದ್ರೆ, ಇದರಿಂದ ನಮ್ಮ ಆಸ್ಪತ್ರೆ ಅಲ್ಲ, ಮೆಡಿಕಲ್ ಎಜುಕೇಶನ್ ಮಾತ್ರ. ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ತಾಲೂಕು ಆಸ್ಪತ್ರೆ ಇವ್ರ ಆಸ್ಪತ್ರೆ ಅಲ್ಲ, ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ, ನಾನು ನಿಮ್ಮ ಆಸ್ಪತ್ರೆ